ಗೋಲ್ಡನ್ ಥಾಟ್. ನೋಟಿಸ್ ಎವ್ರಿಥಿಂಗ್, ಸ್ಟೇ ಕ್ವೈಟ್. ಎಲ್ಲವನ್ನ ಗಮನಿಸ್ರಿ, ಸುಮ್ಮನೆ ಇರಿ. ನಾವು ಭಾಳ ಸರಿ ಏನಾಗ್ತೈತಪ್ಪ ಅಂದ್ರೆ ಮಾತಾಡಕ್ಕೆ ಹೋಗ್ತೀವಿ. ಒಬ್ಬ ವ್ಯಕ್ತಿ ಬಂದು ತಡ 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 ನಮ್ಮನ್ನು ಬೈಯಾಕತ್ತ, ಅವನು ಒಂದು ಬೈ ಕೊಡ್ಕ ನಾವು 4 ಬೈದಿರ್ತೀವಿ. ಯು ಶುಡ್ ಕ್ವೈಟ್. ಹೇಳ್ರಿ ಅವ್ನು ಎದಕ್ಕೆ ಬೈಯತ್ತಾನ, ಬೈದ್ರೆ ನಮಗೇನಾಗುದೈತಿ, ಏನು ನಮ್ಗೇನೇನು ಎಫೆಕ್ಟ್ ಆಗ್ತೈತ? ಇಲ್ಲ. ಇಲ್ಲಿ ಕೇಳಿ ಇಲ್ಲಿ ಬಿಡ್ರಿ, ಇಲ್ಲ ಕೇಳಕ್ಕೆ ಹೋಗ್ಬೇಡ್ರಿ. ಬಟ್ ಯಾಕೆ ಅವ್ನು ಬೈಯಾಕತ್ತಾನ, ಯಾಕೆ ಟೆನ್ಷನ್ ಆಗ್ಯಾನ, ಏನು ಅವ್ನ ತಲೆಯಾಗ ಓಡಾಕತ್ತೈತಿ? ಯು ಶುಡ್ ಅಬ್ಸರ್ವ್. ಮನುಷ್ಯ ಸರ್ ಅಬ್ಸರ್ವೇಷನ್ ಮಾಡಬೇಕು. ಅಬ್ಸರ್ವೇಷನ್ನಿಂದ ಭಾಳ ಕಲಿತೀವಿ ನಾವು. ಸಮಾಜದ ಬಗ್ಗೆ ಗೊತ್ತಾಗ್ತದೆ, ಸಮಾಜದ ಆಗು ಹೋಗುಗಳ ಬಗ್ಗೆ ಗೊತ್ತಾಗ್ತದೆ. ನಮ್ಮ ರಾಜಕಾರಣಿಗಳು ಮಾತಾಡ್ತಿರ್ತಾರೆ, ಎಲ್ಲರಿಗೂ ಗೊತ್ತಿರ್ತೈತಿ ಸುಳ್ಳು ಅಂತ ಹೇಳಿ, ಬಟ್ ಅವ್ರು ಅದನ್ನು ಸತ್ಯ ಅಂತ ಹೇಳ್ತಿರ್ತಾರೆ. ಜನ ಅದಕ್ಕೆ ಚಪ್ಪಾಳೆ ಹೊಡಿತಿರ್ತಾರೆ. ಯು ಶುಡ್ ಅಬ್ಸರ್ವ್. ಚಪ್ಪಾಳೆ ಹೊಡ್ಯಕ್ಕೆ ಹೋಗ್ಬೇಡ್ರಿ, ಅಬ್ಸರ್ವ್ ಮಾಡ್ರಿ. ಅವ್ರು ಸುಳ್ಳು ಮಾತಾಡತ್ತಾರ, ಇವ್ರು ಸುಳ್ಳನ್ನು ನಿಜ ಅಂತ ತಿಳ್ಕೊಂಡು ಚಪ್ಪಾಳೆ ಹೊಡ್ಯಾತಾರೆ. ಇವ್ರಿಗೂ ಗೊತ್ತೈತಿ ನಿಜ ಏನಂತೇಳಿ, ಬಟ್ ಆದರೂ ಚಪ್ಪಾಳೆ ಹೊಡ್ಯಾತಾರೆ. ಅಬ್ಸರ್ವ್ ಮಾಡ್ರಿ, ಯಾಕಿದು? ಓಕೆ, ಯು ಶುಡ್ ಗೆಟ್ ದ ಆನ್ಸರ್. ಯಾಕೆ ಅವ್ರು ಏನು ಹೇಳಿದ್ರು ಚಪ್ಪಾಳೆ ಹೊಡಿತಾರೆ ಇವರು? ಯಾಕೆ ಅವ್ರು ಏನು ಹೇಳಿದ್ರು ಜೈಕಾರ ಹಾಕ್ತಾರ? ಯಾಕಂದ್ರೆ ಒಂದು ಪರ್ಪಸ್ ಇರ್ತದೆ. ಇವ್ರ ಜೀವನ ನಡೀತಿರೋದಿಲ್ಲ, ಬಕೆಟ್ ಹಿಡಿದಾಗನೇ ಜೀವನ ನಡೀತಿರ್ತದೆ. ಬಕೆಟ್ ಹಿಡಿಯುವಂಥ ಪರಿಸ್ಥಿತಿ ಅವ್ರ ಜೀವನದಾಗ ಬಂದಿರ್ತದೆ. ಇದು ನಿಮಗೆ ಗೊತ್ತಾಗ್ತದೆ. ಎವ್ರಿಥಿಂಗ್ ಯು ಶುಡ್ ನೋಟಿಸ್. ಇದು ಒಂದ ಅಂತಲ್ಲ, ನಾ ಹೇಳಿದ್ದೆ, ಎಕ್ಸಾಂಪಲ್ ಹೇಳಿದ್ ನಾನು. ಒಬ್ಬ ವ್ಯಕ್ತಿ ಯಾಕೆ ಈ ಕೆಲಸ ಮಾಡತ್ತಾನ, ಯಾಕೆ ಈ ಕೆಲಸ ಮಾಡ್ತಾ ಇಲ್ಲ, ಓಕೆ, ಅದರದ್ದು ಕಾನ್ಸಿಕ್ವೆನ್ಸ್ ಏನು, ಇದನ್ನು ಈ ಕೆಲಸ ಹಿಂಗೆ ಮಾಡತ್ತಾನ ಅಂದ್ರೆ ಅದರಿಂದ ಬ್ಯಾಕ್ಗ್ರೌಂಡ್ ಏನು, ಯು ಶುಡ್ ಅಂಡರ್ಸ್ಟ್ಯಾಂಡ್. ಪ್ರತಿಯೊಂದು ಸಿಚುವೇಶನ್ಗೂ ಎಲ್ಲರೂ ಸೇಮ್ ರಿಯಾಕ್ಷನ್ ಇರುವುದಿಲ್ಲ, ಡಿಫ್ರೆಂಟ್ ರಿಯಾಕ್ಷನ್ ಇರ್ತದೆ. ಓಕೆ, ಒಂದು ಪಕ್ಷದ ಬಗ್ಗೆ ಒಂದು ಅಭಿಪ್ರಾಯ, ಒಂದಿಷ್ಟು ಮಂದಿಗೆ ಆ ಪಕ್ಷದ ಬಗ್ಗೆ ಅಭಿಪ್ರಾಯ ಚೆನ್ನಾಗಿರ್ತದೆ. ಇನ್ನು ಕೆಲವು ಮಂದಿಗೆ ಈ ಪಕ್ಷದ ಬಗ್ಗೆ ಅಭಿಪ್ರಾಯ ಚೆನ್ನಾಗಿರ್ತದೆ. ಅವ್ರು ಇದನ್ನು ಹೇಟ್ ಮಾಡ್ತಾರೆ, ಇವ್ರು ಇದನ್ನು ಹೇಟ್ ಮಾಡ್ತಾರೆ. ಓಕೆ, ನಿಜವಾಗ್ಲೂ ಅವ್ರೊಳಗಡೆ ಕೆಟ್ಟದ್ದಿತ್ತಂದ್ರೆ ಎರಡೂ ಹೇಟ್ ಮಾಡ್ಬೇಕು, ಇಲ್ಲ ಎರಡೂ ಲವ್ ಮಾಡ್ಬೇಕು. ಬಟ್ ಇವ್ರಿಗೇನಾಗಿದೆ, ತಲೆಯಾಗ ಇದ್ರ ಬಗ್ಗೆ ಭಾಳ ನಂಬಿಕೆ, ಸುಳ್ಳ ನಂಬಿಕೆ, ಇದ್ರ ಬಗ್ಗೆ ಸುಳ್ಳ ನಂಬಿಕೆ. ಆ್ಯಕ್ಚುಲಿ ಅವ್ರಿಗೆ ಬೇಕಾಗಿರೋದಿಲ್ಲ, ಬಟ್ ಅರ್ಥ ಆಗ್ತಾ ಇದನ್ನ ಹೇಳಿದ್ದು. ಯು ಶುಡ್ ನೋಟಿಸ್, ಯಾಕೆ ಹಿಂಗೆ ಮಾಡ್ತಾ ಇದ್ದಾರಾ, ಆ್ಯಂಡ್ ಕ್ವೈಟ್. ಸುಮ್ಮನಿದ್ದು ಬಿಟ್ರಿ, ಯಾಕಂದ್ರೆ ಇದನ್ನು ಚೇಂಜ್ ಮಾಡೋಕ್ಕಾಗ. ಸತ್ಯ ಎಲ್ಲರಿಗೂ ಗೊತ್ತೈತಿ, ಬಟ್ ಎಲ್ಲರೂ ಮತ್ತು ಸುಳ್ಳಿನ ಪರವಾಗಿನ ಹೋಗ್ತಾರೆ. ಅದಕ್ಕಾಗಿ ಎವ್ರಿಥಿಂಗ್ ಯು ಶುಡ್ ನೋಟಿಸ್. ನಾಳೆ ಯಾರೋ ಒಂದು ಎಕ್ಸಾಮ್ ಕ್ವಾಲಿಫೈ ಮಾಡ್ರಿ, ಯಾಕೆ ಕ್ವಾಲಿಫೈ ಮಾಡಿರು, ಅಂಥ ಗುಣಗಳು ಅವ್ರ ಕಡೆ ಏನದವ, ಅಂಥ ಗುಣಗಳು ಎಲ್ಲಿಂದ ಬಂದು, ಅವು ಗುಣಗಳು ನನ್ನ ಕಡೆ ಅದಾವೇನು, ಇಲ್ಲ, ಮತ್ತೆ ಹೆಂಗೆ ಕಲ್ಕೋಬೇಕು, ಆ ಗುಣಗಳನ್ನು ನಾನು ಯಾರ ಕಡೆಯಿಂದ ತಗೋಬೇಕು, ನನ್ನ ಕಡೆ ಯಾವ ಗುಣಗಳು ನಾ ಹೋಗೋ ಗುರಿಗೆ ಅಡ್ಡಿ ಆಗ್ತಾವ, ಅವುಗಳನ್ನು ಹೆಂಗೆ ನಾ ಅವಾಯ್ಡ್ ಮಾಡಬೇಕು. ನೋಟಿಸ್ ಎವ್ರಿಥಿಂಗ್. ಪ್ರತಿಯೊಂದು ನೋಡಿ ಕಲಿಬೇಕು. ಓಕೆ, ಪ್ರತಿಯೊಂದರಿಂದನೂ ಕಲಿಯೋಕೆ ಅವಕಾಶ ಇದೆ. ಅದಕ್ಕೆ ನೋಡಬೇಕು, ಕಲಿಬೇಕು. ಓಕೆ, ಸುಮ್ಮನೆ ಕಲ್ಕೊಂತ ಹೋಗೋದು, ಕ್ವೈಟ್ ಹೇಳ್ಕೊಂತ ಹೋದ್ರೆ ಅಡ್ಡಿ ಇದಿರಲಿಲ್ಲ. ಓಕೆ, ಅರ್ಥ ಆಗತ್ತೆ ನಾ ಹೇಳಿದ್ದು. ಯು ಶುಡ್ ಅಬ್ಸರ್ವ್. ಅಬ್ಸರ್ವೇಷನ್ ಇಸ್ ದ ಗ್ರೇಟೆಸ್ಟ್ ಸ್ಟ್ರೆಂಗ್ತ್ ಆಫ್ ಹ್ಯೂಮನ್ ಬೀಯಿಂಗ್. ಅಂಡರ್ಸ್ಟುಡ್? ನನ್ನ ಪಾಯಿಂಟ್ ಅರ್ಥ ಆಗೈತೆ ಅಂತ ನಾನು ಭಾವಿಸ್ತಾ ಇದ್ದೀನಿ.